ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೂರು ಗ್ರಾಮದ ಸರ್ವೆ ನಂಬರ್ 79ರಲ್ಲಿರುವ 6 ಎಕರೆ 10 ಗುಂಟೆ ಭೂಮಿಗೆ ಸಂಬಂಧಿಸಿದ ದಾಖಲೆಗಳ ಆರೋಪ ಕೇಳಿಬಂದಿದೆ. E5 ನ್ಯೂಸ್ಗೆ ಸ್ವಾಗತ. ಈ ಭೂಮಿ ದೋಬಿ ಮುನಿಶಾಮಪ್ಪ ಅವರ ಹೆಸರಿನಲ್ಲಿದ್ದು ಅವರ ಮರಣದ ಬಳಿಕ ಮಕ್ಕಳಾದ ಪುಡ್ಡಪ್ಪ, ಶಾವನ ದೊಡ್ಡಪ್ಪ, ಶಾಕಪ್ಪ, ನಾರಾಯಣಪ್ಪ ಹಾಗೂ ಕೃಷ್ಣಪ್ಪ ಅವರು ಪರಸ್ಪರ ತಾತ್ಕಾಲಿಕವಾಗಿ ಭೂಮಿಯನ್ನು ಹಂಚಿಕೊಂಡು ಕೃಷಿ ಚಟುವಟಿಕೆ ನಡೆಸುತ್ತಿದ್ರು ಅಂತ ಕುಟುಂಬ ಸದಸ್ಯರು ತಿಳಿಸಿದ್ದಾರೆ. ಆದರೆ ಅಧಿಕೃತ ದಾಖಲೆಗಳಲ್ಲಿ ವಾರಸುದಾರರ ಹೆಸರಿಗೆ ಯಾವುದೇ ಹಂಚಿಕೆ ಅಥವಾ ಖಾತೆ ವರ್ಗಾವಣೆ ಆಗಿರಲಿಲ್ಲ ಅಂತ ಆರೋಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರ ಮಗಳ ಮಗ ಶಿವಕುಮಾರ್ ಮುತ್ತಾತನ ಹೆಸರಿನಲ್ಲಿರುವ ಭೂಮಿಯನ್ನ ಸರ್ವೆ ಮಾಡಿಸಿ ಎಲ್ಲರಿಗೂ ನ್ಯಾಯಯುತವಾಗಿ ಹಂಚಿಕೆ ಮಾಡಿಕೊಡ್ತೇನೆ ಅಂತ ಹೇಳಿ ವೆಂಕಟೇಶಪ್ಪ, ರಾಮಕೃಷ್ಣ, ಮುನಿಶಾಮಪ್ಪ ಹಾಗೂ ತಿಮ್ಮರಾಯಪ್ಪ ಅವರಿಂದ ಸಹಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಆದರೆ ಬಳಿಕ ಸುಮಾರು 2 ಎಕರೆಗೂ ಹೆಚ್ಚು ಭೂಮಿಯನ್ನ ಶಿವಕುಮಾರ್ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಹೆಸರಿಗೆ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ ಅಂತ ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಅಲ್ಲದೆ ಜಾಗಕ್ಕೆ ಕಾಂಪೌಂಡ್ ನಿರ್ಮಿಸಲು ಮುಂದಾದ ಹಿನ್ನೆಲೆ ಶಿವಕುಮಾರ್ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ದಾಖಲೆ ಸೃಷ್ಟಿಸಿ ನಮಗೆ ವಂಚಿಸಿದ್ದಾರೆ. ವಾರಸುದಾರರ ಆರೋಪ. ನಮ್ಮ ತಾತನ ನಂತರ ಯಾರ ಹೆಸರಿಗೂ ಕೂಡ ಅಧಿಕೃತ ಖಾತೆ ವರ್ಗಾವಣೆ ಆಗಿಲ್ಲ. ಸಂಬಂಧಪಟ್ಟ ಸರ್ವೆ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ದಾಖಲೆಗಳನ್ನು ರದ್ದುಪಡಿಸಿ ಎಲ್ಲ ವಾರಸುದಾರರಿಗೆ ಸಮಾನವಾಗಿ ಭೂಮಿ ಹಂಚಿಕೆ ಮಾಡಿಕೊಡಬೇಕು ಅಂತ ಕುಟುಂಬ ಸದಸ್ಯರು ಒತ್ತಾಯಿಸಿದ್ದಾರೆ. ಸರ್ವೆ ನಂಬರ್ 79 ಕುಪ್ಪೂರು ಗ್ರಾಮ. ಇದರಲ್ಲಿ ಈ ಬಂದು 79ರಲ್ಲಿ ಬಂದ್ಬಿಟ್ಟು 11 ಎಕರೆ 33 ಗುಂಟೆ ಇದೆ. ಇದರಲ್ಲಿ ಮುನಿಶಾಮಪ್ಪ ಬಂದ್ಬಿಟ್ಟು ನಮ್ಮ ಮುತ್ತಾತ ಅವ್ರಿಗೆ ಬಂದ್ಬಿಟ್ಟು 6 ಎಕರೆ 10 ಗುಂಟೆ ಜಮೀನಿದೆ. ಆದ್ರೂ ಬಂದ್ಬಿಟ್ಟು ಅವ್ರಿಗೆ 5 ಜನ ಮಕ್ಕಳಿದ್ದಾರೆ. 5 ಜನಕ್ಕೆ ಒಬ್ಬೊಬ್ರಿಗೆ ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಜಮೀನು ಬರಬೇಕಾಗಿತ್ತು. ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಶಿವಕುಮಾರ್ ಅವ್ರು ಬಂದ್ಬಿಟ್ಟು ಅಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಅವ್ರು ಬಂದು ನಾನು ಮಾಡ್ಕೊಡ್ತೀನಿ, ಇದು ನಮ್ಮ ತಾತದ ಜಾಗ ಇದೆ ಅಂತ ಎಲ್ಲ ನಾವು ಇವ್ರ ಹತ್ರ ನಮ್ಮ ದೊಡ್ಡಪ್ಪವ್ರಿಗೆ ಏನು ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿ ಬಂದು ಬಟ್ಟೆ ಐರನ್ ಮಾಡ್ತೀನಿ, ನಮಗೇನು ಗೊತ್ತಿಲ್ಲ. ಇವ್ರ ಹತ್ರ ಬಂದು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಈಗ ಎಲ್ಲ ಮಾಡ್ಕೊಡ್ತೀನಿ. ಪಟ್ಟ ಜಮೀನು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇದನ್ನು ಕೂಡ ಬಂದ್ಬಿಟ್ಟು ಖರಾಬಿ ಜಮೀನು, ಪಟ್ಟ ಜಮೀನೆಲ್ಲ ಮಾಡಿ ಅವನು ತುಂಬ ರಾಂಗ್ ಮಾಡಿದ್ದಾನೆ. ನಮ್ಮ ತಾತದ 6 ಎಕರೆ 10 ಗುಂಟೆ ಜಮೀನು, ಅದರಲ್ಲಿ ಬಂದ್ಬಿಟ್ಟು 5 ಭಾಗ ಆಗಬೇಕು. ಒಬ್ಬೊಬ್ರು ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಜಮೀನು ಬರಬೇಕಾಗಿತ್ತು. ಅವ್ರದ್ದು ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಇದೆ. ಅವ್ರ ತಾತದು, ನಮ್ಮ ತಾತದು 1 ಎಕರೆ 10 ಗುಂಟೆ ಇದೆ. ನಮ್ಮ ದೊಡ್ಡಪ್ಪ ಅವ್ರದ್ದು ಇದೆ. 5 ಜನಕ್ಕೆ 5 ಭಾಗ ಆಗಬೇಕು. ಅವ್ರು ಮಾಡೋದೆಲ್ಲ ಬಂದ್ಬಿಟ್ಟು ತುಂಬ ರಾಂಗ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇವಾಗ ಮಾಡಿರೋದು ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ, ದುರಸ್ಥಿತಿ ಮಾಡಿಸಿ ನಮ್ಗೆ ಹೊಸದಾಗಿ ಅದು ಏನು ಬಂದರೆ ಅದು ಬರಲಿ. ಗೌರ್ಮೆಂಟ್ ಅವರ ಬಂದು ಕೆಚ್ಚಾಕಿ ಈ ಜಮೀನು ಎಷ್ಟು ಜಮೀನಿದೆ, ನಮ್ಮ ಮುತ್ತಾತ ಜಮೀನು ಎಷ್ಟಿದೆ, ಅವ್ರಿಗೆ ಎಷ್ಟು ಬರೋದು ಅವ್ರು ತಗೊಂಡು ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಅವ್ರು ಮಾಡಿದ್ರೆ ನಾವು ಬಿಡಲ್ಲ. ನಮ್ಮ ಮುತ್ತಾತ ಜಮೀನು 6 ಎಕರೆ 10 ಗುಂಟೆ ಬಂದ್ಬಿಟ್ಟು ಅವ್ರದ್ದು ಎಷ್ಟಿದೆ ಅಷ್ಟು ತಗೊಂಡ್ಲಿ ನಮ್ಗೆ ಬಂದ್ಬಿಟ್ಟು ಅದು ಬಂದು ಇವಾಗ ಮಾಡೋದು ಬಂದು ಕ್ಯಾನ್ಸಲ್ ಮಾಡ್ಬೇಕು ಸರ್. ಇವು ಮಾಡೋದೆಲ್ಲ ಬಂದು ಬೋಕಾಸ್ ಮಾಡಿದ್ದಾರೆ. ಇವ್ರಿಗೇನು ಗೊತ್ತಿಲ್ಲ, ಇವರೆಲ್ಲ ಓದಿಲ್ಲ, ಊರಲ್ಲಿ 1ನೇ ಕ್ಲಾಸ್ ಕೂಡ ಓದಿಲ್ಲ, ಹೆಸರು ಬರೆಯೋಕ್ಕೆ ಬರಲ್ಲ. ಏನು ನಾವು ಹೇಳ್ಕೊಡೋದು ಹೆಸರು ಸುಮ್ಮನೆ ಹಂಗೆ ಬರೀತಾರೆ. ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಅವ್ನು ಏನು ಬೇಕು ಅದು ಮಾಡಿಸ್ಕೊಂಡಿದ್ದಾರೆ ಸರ್. ಇವಾಗ ಮತ್ತೆ ನಾವು ಬಂದ್ಬಿಟ್ಟು DD ಹಾಕ್ತೀವಿ. ಫಸ್ಟ್ ಬಂದ್ಬಿಟ್ಟು AD ಹಾಕಿದ್ವಿ, ಇವಾಗ DD ಹಾಕಿದ್ವಿ. ಅದು ಅವ್ರು ಬಂದು ನೋಟಿಸ್ ಹೋಗಿದೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಮುತ್ತಾತ ಅವ್ರಿಗೆ ದೊಡ್ಡ ಮಗ ಇದ್ದಾರೆ. ಅವ್ರು ಬಂದ್ಬಿಟ್ಟು ಅವರು ತುಂಬ ದಿನ ಎತ್ತಾಗ ಅವ್ರ ಮಗ ಅವ್ರ ಎಲ್ಲ ಜಮೀನು ಬಂದ್ಬಿಟ್ಟು ಅವರೇ ಮಾಡ್ಕೊಂಡಿದ್ದಾರೆ. ಅದ್ರಗೋಸ್ಕರ ಇವ್ರು ಬಂದ್ಬಿಟ್ಟು ಸಿವಿಲ್ ಕೋರ್ಟಲ್ಲಿ ಇವ್ರು ಹಾಕೊಂಡಿದ್ದಾರೆ, ನಾವು ಹಾಕಿಲ್ಲ. ಸಿವಿಲ್ ಕೋರ್ಟಲ್ಲಿ ಇವರು ಅಪ್ಪ ಜಮೀನಿಗೋಸ್ಕರ ಇವ್ರು ಹಾಕೊಂಡಿದ್ದಾರೆ. ಇವಾಗ 2 ಕೇಸ್ ಇದೆ ಈ ಜಮೀನು ಮೇಲೆ. ಅವ್ನು ಬಂದ್ಬಿಟ್ಟು TC ಹಾಕೋದು ನೋಡ್ತೀಯ, ನಾವು ಯಾರನ್ನ ಹೋದ್ರೆಗಾನ ತುಂಬ ಗಲಾಟೆ ಮಾಡ್ತಾನೆ. ಕ್ಯಾಮ್ರಾ ಮಾಡಿಗಿದೆ. ಸ್ಟೇ ಇದೆ ಜಮೀನು ಮೇಲೆ, ಸ್ಟೇ ಇದೆ. ಈ ಸ್ಟೇ ಅಂದ್ರಾಗ ಅವ್ರು ಬಂದ್ಬಿಟ್ಟು ಫಸ್ಟ್ ಸ್ಟೇ ಬಂದ್ಬಿಟ್ಟು ಯಾರಿಗೂ ಸೇಲ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ತಿಮ್ಮರಾಯಪ್ಪ ಇದು ಬಂದು ಮುಂಚಾಮೆ ನಮ್ಮ ತಾತನ ಹೆಸರಿನಾಗ ಜಮೀನು ಐತೆ. ಇದು ಬಂದು ಆ ಕಾಲದಾಗ ನಮ್ಮ ಅಪ್ಪನ 40 ವರ್ಷದಾಗೆ ಹೊಡೆದು ತಗಲಾಕಿದ್ರು. ಇವತ್ತು ಬಂದುಬಿಟ್ಟು ಕೃಷ್ಣಪ್ಪನ ಹೆಂಡತಿ ಕೃಷ್ಣಪ್ಪನ ಮೊಮ್ಮಗನ ಬಂದ್ಬಿಟ್ಟು ಇದು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಅಪ್ಪನ ಮಾಡಿ ಕೊಟ್ಬಿಟ್ಟಿದ್ದೆ, ನೀನು ಮಾಡಿ ಕೊಟ್ಬಿಟ್ಟಿದ್ದೆ ಅಂತ ಹೇಳ್ತಾವ್ರೆ. ಅದು ನಾವು ರಿಜಿಸ್ಟರ್ ಮಾಡೇ ಕೊಡಲ್ಲ. ಅಸಲಕ್ಕೆ ತೆಲುಗು ಹೋದ್ರಾಗ ಸಿಗ್ನೇಚರ್ ಹಾಕ್ಯವ್ರೆ. ನಾನು ತೆಲುಗಾಗ ಸಿಗ್ನೇಚರ್ ಯಾವ್ದ್ರಾಗಿಲ್ಲ. ಎತ್ಕೇನ್ಲೇ ನಮ್ಮ ಅಪ್ಪನ್ನ ಹೊಡೆದು ತಗಲಾಕಿದ್ರು. ನಾವು ರಿಜಿಸ್ಟರ್ ಮಾಡಿಕೊಡಲ್ಲ. ನೀ ಕ್ಯಾಮ್ರಾ ಒಂದು ಹಾಕೋ, ನೀನು ಯಾರು ಕುಡಿದೆ ಅಂತ ಬಂದು ಅವನು ಶಿವಕುಮಾರ್ನ ಹೇಳ್ತಾವನೆ. ನೀಕು ದನ ಸಾಮಾನು ಮೇಲೆ ರೋಡ್ ನಿಂಗೆ ಆಸೆ ಅಜ್ಜಿಕ್ ಬೇಡ ಅಂತ ಹೇಳ್ಬಿಟ್ಟು ಒಯ್ಯಾಕ ನಿನ್ನ ಕೊಂಡಾಗ ನಾರ್ಗಳು ತೆಗೆದಾಕ್ತೀನಿ, ನೀನು ಎಲ್ಲೋ ಕೊಂಡಾಗ ಮಡಗ್ತೀನಿ ಅಂತ ಹೇಳ್ಬಿಟ್ಟು ಮಿಲ್ಟ್ರಿ ಜಮದ ಮ್ಯಾಗ ನಮ್ಮನ್ನು ಬೆದರಿಸ್ತಾವನೆ. ನಂದು ಆಸ್ತಿ ನಿಂದು ಬಂತಿ, ನೀನು ಎಲ್ಲಿ ಹುಟ್ಟಿದೆ ಅಂತೆಲ್ಲ ಕೇಳಿದ್ನು. ಇದು ನಮ್ಮ ಅಪ್ಪನ ಆಸ್ತಿ, ನಮ್ಮ ತಾತನ ಆಸ್ತಿ. ನಾನು ಬಂದಿರೋದು ನಾನು ಮಾಡಿಕೊಡಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ನರಗಳು ತೆಗೆದಾಕ್ತೀನಿ ಅದು. ನಾವು ಕೋರ್ಟ್ನಲ್ಲಿ ಹೋಗಿದ್ದೀರಿ. ಕೋರ್ಟ್ನಲ್ಲಿ ಹೋಗಿ ತನಕ ಇದು ನೋಟಿಸ್ ಬಂತು, ಟೇ ಆರ್ಡ್ರು ಏನು ಮಾಡಿಕೊಡ್ದು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಅವರು ಬಂದಿದ್ರು. ಇದನ್ನು ಮುಟ್ಟಬೇಡ ಅಂತ ಹೇಳಿದರು.
ನೀವು ಹೋಗ್ರಿ ಅವ್ರು ಹೋಗ್ರಿ ಅಂತ ಹೇಳಿಬಿಟ್ರು. ತಿರ್ಗಿ ಆಮೇಲೆ ಬಂದು ಟಿ ಸಿ ಹಾಕಿದ್ರು. ಟಿ ಸಿ ಹಾಕಿ ಬಂದು ಅತ್ತಾಗನಿಕ ನಾವು ಲಾಯರು ಪೊಲೀಸರನ್ನು ಕಳಿಸಿದ್ದ ಮಾಲೂರಿನಿಕ. ಅವರು ಬಂದು ಇಲ್ಲಿ ಬಂದು ಹೇಳ್ಬಿಟ್ಟು ಹೋದ್ರು. ಅವ್ರು ಹೇಳ್ಬಿಟ್ಟು ಹೋದ ತಕ್ಷಣ ಮರ ಇಳಿದ್ರು. ಅವ್ರ ಪಕ್ವಾದ್ಮೇಲೆ ತಿರ್ಗಾ ಮರ ಹಾಕಿದ್ರು. ನಾವು ಮಾಸ್ತಿಗೆ ಹೋಗೋ ತಲಿಕೆ. ಆಮೇಲೆ ತಿರ್ಗಿ ಆತನಿಕ ಬರೋ ತಲಿಕೆ ತಿರ್ಗಾ ಕೆಲಸ ಮಾಡ್ತಾಯಿದ್ರು. ಪೊಲೀಸ್ ಸರ್ ಕೈಗೆ ಪೊಲೀಸ್ ಸರ್ ಏನು ಹೇಳಿದ್ರು, ಫೋನ್ ಕೊಂಡಾಗ ಅವ್ರಿಗೆ ಕೆಲಸ ಮಾಡೋದು ಕೊಡ್ರಿ ಅಂತ ಹೇಳಿದ್ರು. ಆ ಫೋನ್ ಕೊಡೋಕೆ ನಮ್ಮ ಹುಡುಗನ ಮ್ಯಾಕೆ ಹಾಕಿದ್ದಕ್ಕೆ ನೀನು ನರ್ಗಳು ತೆಗೆದು ಹಾಕ್ತೀನಿ, ಮರ ದೊಡ್ಡ ಮ್ಯಾಗೆ ಎಕ್ಕಕ್ಕೆ ಹೋಗಲ್ಲ ಅವನು. ಫೋನ್ ಕೊಂಡಾಗ ಅವ್ರು ಕೊಡ ಅಂತ ಹೇಳ್ದ. ನಾನು ಮಾತಾಡ್ತೀನಿ ಮಾಡ್ಸಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಇವ್ನು ಮರ ಎಕ್ಕಿದ್ದಕ್ಕೆ ಇವನ್ನ ಕೊಂಡೋಗಿ ಇವನು ಫೋಟೋ ಇಳಿಸಿ ನಮ್ಮ ಮ್ಯಾಗೆ ಕೇಸ್ ಹಾಕಿದ್ವಿ. ನಾವು ಅಪ್ಪನಿಗೆ ಬರೋಲ್ಲ, ನಮ್ಮ ತಾತನ ಅಪ್ಪನಿಗೆ ಬರ್ಕೊಡಲ್ಲ, ನಮ್ಮ ಚಿಕ್ಕಪ್ಪನವ್ರ ಹೆಸರು ಯಾರ್ದು ಇಲ್ಲ. ಅವ್ನು ಹೆಂಗೆ ಮಾಡ್ಕೊಂಡು ಅಂತಮ್ಮರು ಸಿಗ್ನೇಚರ್ ಯಾರ್ದಿಲ್ಲ. ನನ್ನ ಹೆಸರನ್ನು ಬಂದ್ಬಿಟ್ಟು ತೆಲುಗಾಗ ತೋರಿಸ್ತಾವ್ರೆ. ನಾನು ಹಾಕೋಲ್ಲ. ನಾನು ಇರೋದು ಕೂಲಿ ಮಾಡ್ಕೊಂಡು ತಮಿಳ್ನಾಡಾಗಿದ್ದೀನಿ. ಬಂದು ಎಲ್ಲನೇ ಎತ್ಕೊಂಡ್ಲಿ ದೌರ್ಜನ್ಯ ಮ್ಯಾಗ ನಿನ್ನ ಕಳಿಸಿ ಹಾಕ್ತೀನಿ, ನಮ್ಮಿಬ್ರಾಳ ಮ್ಯಾಗ ರಿವರ್ಸು ಕಳಿಸಿ ಹಾಕ್ತೀನಿ, ನರಗ ತೆಗೆದು ಹಾಕ್ತೀನಿ, ನಿನ್ನ ಕೊಂಡ ಕೋಲಾರ ಕೊಡಿಸ್ತೀನಿ ಅಂತ ಹೇಳ್ತಾವೆ ನಾನು ಶಿವಕುಮಾರ್ ನಾನು. ఆ పోలీస్ ఎటేషప్ను నీకు దానికి సంబంధం లేదు ఆపద అమ్ముకో ನಾನು ಮಾರಕ್ಕೆ ಬರಲ್ಲ ನಾನು ಮಾಡು ಇಲ್ಲ ತಾತ ಹೆಸರಾಗಿರೋದು ಡೈರೆಕ್ಟ್ ಆಗಿ ಮಾಡ್ಕೊಂಡಿರೋದು ಯಾರು ಒಂದು ಕೈ ಬೇರೆ ಹಾಕಲ್ಲ ಸರ್ ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ತೋರಿಸ್ತಾವ್ರಿ ನಾನು ಕೈ ಬೇರೆ ಅದ್ರಾಗ ಹಾಕಲ್ಲ ಪತ್ರ ಮಾಡ್ಕೊಂಬಂದು ತೋರಿಸ್ತಾವ್ರಿ ನಮ್ಮ ಅಣ್ಣ ತಮ್ಮರು ಹಾಕಲ್ಲ ಯಾರು ಅವ್ರಿಗೆ ಮಾಡಿಕೊಡಲ್ಲ ಮಾಡಿಕೊಡಿದ್ರೆ ಅಣ್ಣ ತಮ್ಮರ ಹೆಸರು ಮಾಡಿಕೊಡಿದ್ರೆ ಅವ್ನು ಹೆಂಗೆ ಮಾಡ್ಕೊಬಿಟ್ನು ಸರ್ 5 ಜನಕ್ಕೆ ಯಾರಿಗೆ ಆಗಿಲ್ಲ ಸರ್ 5 ಜನಲ್ಲಿ ಯಾರಿಗೂ ಭಾಗನೇ ಹಂಚಿಲ್ಲ ಹಂಚಿದಿರ ಇವರು ಭಾಗ ಕೊಡ್ದಿರಾನೆ ಹೆಂಗ್ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ ಈಗ 5 ಜನಕ್ಕೆ ಎಷ್ಟು ಬರಬೇಕಣ್ಣ ಜಮೀನು 1 ಎಕರೆ ಒಂದು ಎಕರೆನಾ 1 ಎಕರೆ ಎಲ್ಲರಿಗೂ ಒಂದೊಂದು ಎಕರೆ ಅದರಲ್ಲಿ 2 ಪಾಣಿ ಆಗ್ಬೇಕು ಸರ್ ಅಲ್ಲಿ ಚದುರ ಜಮೀನಾಗ 5 ಗುಂಟೆ 5 ಜನಕ್ಕೆ ಕೊಟ್ಟಿದ್ರು 5 ಗುಂಟೆ 25 ಗುಂಟೆ ಒಬ್ಬನೇ ಮಾಡ್ಕೊಂಡವನೆ ಅಲ್ಲಿ ನಮ್ಗೆ ಯಾರಿಗೂ ಇಲ್ಲ ನಮ್ಗೆ ಶಿವಕುಮಾರ್ ಬಂದ್ಬಿಟ್ಟು ಒಂದಿನ ನಮ್ಮನ್ನ ಕೇಳಿದ್ನು ನಮ್ಮ ತಾತನ ಹೆಸರಿದಾಗ ಅದು ಜಮೀನು ಯಾರಿಗೂ ಏನೂ ಆಗಿಲ್ಲ ಇದನ್ನ ಎಲ್ಲ ಸರ್ವೆ ಮಾಡಿಬಿಟ್ಟು ನಮ್ಮ ಜಮೀನು ಎಷ್ಟೆಷ್ಟು ಅದೋ ಎಲ್ಲಿ ಬಂದೋಬಸ್ತ್ ಮಾಡ್ಕೊಂಡ ಕಲ್ಗಳಾಕೆ ಇದು ಖರ್ಚು ಬತ್ತೆ ಅದು ಏನಪ್ಪ ಮಾಡೋದು ಅಂತ ಕೇಳ್ದ ಸರ್ ಇದೇ ರಚೆ ಹತ್ರ ಕುಂತ್ಕೊಂಡು ಇಲ್ಲಿ 11 ಎಕರೆ 11 ಜನ ಅವರೇ 13 ಜನ ಅಲ್ಲಿಂದ ಆಸೆ ಬೆಳಗಿರೋದು ಎಲ್ಲ ಒಂದೇ ಸರ್ವೆ ನಂಬರು ಅವ್ರನ್ನೆಲ್ಲ ಕರೆಸಿ 5,000 ಸಾವಿರ ಕಲೆಕ್ಷನ್ ಮಾಡಿ 80,000 ಕಾಸು ಕೊಟ್ಟರೆ ಸರ್ ಸರ್ವೆ ಮಾಡಿಸಿ ಕೋಡಿ ಮಾಡಿ ಕಲ್ಗಳಾಕನ ಅಂತೇಳಿ ಅವನೇನು ಮಾಡ್ದ ಅವ್ನಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡ ಇದು ಕರೆಕ್ಟ್గా ಸರ್ವೆ ಮಾಡಿ ಇದು ಮಾಡಲ್ಲ ಇಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಇಲ್ಲಿ ಗಂಟೆ ಬಂತು ಇಷ್ಟು ಬರಲ್ಲ ಇದು ಸರ್ವೆ ಕಿತ್ತಾಕಿದ್ರಿ ಇಲ್ಲಿ ಬಂದು ಅವ್ನು ಸರ್ವೆ ಆಫೀಸರ್ ಹೇಳ್ತಾನೆ ಅವ್ನ ಹೆಸರು ಗೊತ್ತಿಲ್ಲ ಅದನ್ನು ತಿಳ್ಕೊಂತೀರಿ ಇದು ಎಲ್ಲ ಖರಾಬಿ ಎಲ್ಲ ಇದು ಪಟ್ಟ ಜಮೀನು ಯಾರು ಹೇಳಿದ್ ನಿಮ್ಗೆ ಇದ್ರ ಲಿಸ್ಟ್ ಆಗಿರೋದು ಪಟ್ಟ ಜಮೀನು ಆವತ್ತಿನಿಂದ ಅಂತೇಳಿ ನಮ್ಮ ಮೇಲೆ ಇದು ಮಾಡಿದೆ ಇಷ್ಟು ಮಾಡಿದ್ದಾನೆ KEB ಆಫೀಸ್ನಾಗ ಕೊಟ್ಟಿದ್ದೀರಿ KEB ಇನ್ಸ್ಪೆಕ್ಟ್ರು ಬಂದು TC ಎತ್ತಿಸಿದ್ದಾನೆ ಅವನು ಕಾಂಟ್ರಾಕ್ಟ್ನ ಗಲಾಟೆ ಮಾಡಿ ಅದನ್ನು ಇಳಿಸಿದ್ದೀರಿ ಮೊನ್ನೆ ಕಲೆಕ್ಷನ್ ಕೊಡಲ್ಲ ನಮ್ಮ ಸರ್ಕಾರದ ಭಯ ಎಷ್ಟಿದೆ ಅನ್ನೋದು ನೋಡಿ ಹೆಂಗೆ ಮಾಡ್ತಾರೆ ಇದು ಹಸನಹಳ್ಳಿ ಪಂಚಾಯತಿ ಅಷ್ಟೇನು ಅಲ್ಲಿ 5 ಗುಂಟೆ ಎಲ್ರಿಗೂ ಅಲ್ಲಿ 5 ಗುಂಟೆ ಬಾವಿ ಹತ್ರ ಎಲ್ರಿಗೂ 5 ಗುಂಟೆ ಬರಬೇಕು 1 ಎಕರೆ 5 ಗುಂಟೆ ಜಮೀನು ಫಸ್ಟು ಬುಡ್ಡಪ್ಪ ಆಮೇಲೆ ಶಾಮದೊಡ್ಡಪ್ಪ ಸಾಕಪ್ಪ ನಾರಾಯಣಪ್ಪ ಕೃಷ್ಣಪ್ಪನ ಮಗನು ಇವನು ಮೊಮ್ಮಗನು ಹೆಣ್ಣು ಮಗನು ಶಿವಕುಮಾರ್ ಅನ್ನೋನು ಇಷ್ಟು ಮಾಡಿರೋದು ನಮ್ಗೆ ಇದು ಸರ್ವೆ ನಂಬರು 79 ಇದು ನಮ್ಮ ಮುತ್ತಾತ ಹೆಸರಲ್ಲಿ ಇರೋದು ಈಗ ಅವನು ಯಾರೋ ಬಂದ್ಬಿಟ್ಟು 1 ಎಕರೆ 10 ಗುಂಟೆ ಮಾಡ್ಕೊಂಡ್ಬಿಟ್ಟವನೆ ತಿರ್ಗಾ 3 ಪಾಣಿ ಸಪ್ರೇಟ್ ಮಾಡ್ಕೊಂಡವನೆ ಬೋಗಸ್ ಮಾಡ್ಕೊಂಡ್ಬಿಟ್ಟವನೆ ಇದು ಬಂಡೆ ತಗೊಂಡೋಗಿ ಪಟ್ಟ ಮಾಡಿ ಹಾಕವನೆ ಇದೆಲ್ಲ ಮಾಡಿಬಿಟ್ಟು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವರು ಬೇಡ ನಿಲ್ಲಿಸಿ ಕೂಡ ದೌರ್ಜನ್ಯ ಕೆಲಸ ಮಾಡ್ತಾವನೆ ನಿಮ್ಮ ಜಮೀನಿಗೂ ಅವ್ರಿಗೇನು ಸಂಬಂಧ ಅವ್ರಿಗೂ ಸಂಬಂಧ ಏನೇ ಹೆಣ್ಣು ಮಗನು ಈ ಜಮೀನ್ಗೆ ಅವ್ನಿಗೆ ಸಂಬಂಧನೇ ಇಲ್ಲ ಅವನು ಬಂದು ಸೆಟ್ಟಳ್ಳಿ ಟೇಕಲ್ ಹತ್ರ ಸೆಟ್ಟಳ್ಳಿ ಅವ್ನು ಬಂದು ದೌರ್ಜನ್ಯ ಮಾಡ್ತಾವನೆ ತಾತನ ಜಮೀನು ಬಂದು ನಮಗೆ ಬೇಕು ಅದರಿಂದ ಬಂದು ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ತಾತನ ಜಮೀನು ಎಷ್ಟು ಒಟ್ಟು ನಮ್ಮ ತಾತನ ಜಮೀನು ಬಂದು 6 ಎಕರೆ ಟೋಟಲ್ ಆಗ ನಮ್ಮ ಮುತ್ತಾತನ ಹೆಸರಾಗ ಬಂದು 6 ಎಕರೆ 10 ಗುಂಟೆ ಇದೆ ಅದರಲ್ಲಿ ಬಂದು ನಮ್ಗೆ 1 ಎಕರೆ 10 ಗುಂಟೆ ನಮ್ಮ ತಾತನಿಗೆ ಬರಬೇಕು ಇದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್ ಒಟ್ಟು ಯಾರ ಹೆಸರಿದೆ ಜಮೀನೆಲ್ಲ ಟೋಟಲ್ ಇವಾಗ ಬಂದು ಮುತ್ತಾತನ ಹೆಸರಲ್ಲಿ ಇದ್ದಾರೆ ಇವಾಗ ಬಂದು ನಾವು ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಟ್ಟು ಪಗಡಸ್ ಅಂತ ಹೇಳ್ತಾವ್ರೆ ಅವರು ಈಗ ಶಿವಕುಮಾರ್ ಏನು ತೊಂದರೆ ಕೊಡ್ತಾರೆ ನಾವು ಶಿವಕುಮಾರ್ ಬಂದು ನಿಮ್ಗೆ ಜಮೀನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಿವಕುಮಾರ್ ಏನಾಗ್ಬೇಕು ನಿಮ್ಗೆ ನಮ್ಗೆ ಸಂಬಂಧ ಇಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಹೆಣ್ಣು ಮಗನು ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾವ್ರೆ ಅವರು ನಾವು ರಿಜಿಸ್ಟರ್ ಮಾಡಿಕೊಡಲ್ಲ ಸಿಗ್ನೇಚರ್ ಆಗಿಲ್ಲ ಹಾಕಲ್ಲ ಅದ್ಯಾವುದೋ ಪತ್ರ ತಂದು ತೋರಿಸ್ಬಿಟ್ಟು ತೆಲುಗುದಾಗ ಪತ್ರ ತೋರಿಸ್ತಾವನೆ ನಾನು ಇನ್ನು ತೆಲುಗಾಗ ಸಿಗ್ನೇಚರ್ ಹಾಕಲ್ಲ ಕಳ್ಪತ್ರ ಅದು ನಾವನ್ನ ಕರ್ಕೊಂಡು ಹೋಗಿ ಆ ಕಾಲದಾಗ ತೆಗಿಬಿಟ್ರು ಇವಾಗ ನಮ್ಮ ಜಮೀನು ಇಲ್ದ್ರೆ ಮಾಡ್ತಾವ್ರಿ ಸರ್ ನಾವು ಬಂದು 22/6/2026 ಕಂಪ್ಲೇಂಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಬಂದು ಏನು ಇದು ಮಾಡಬಾರ್ದು ಆ ಜಮೀನಲ್ದಲ್ಲಿ ಏನು ಮಾಡಬಾರ್ದು ಕೋರ್ಟ್ದಲ್ಲಿ ಇದೆ ಸರ್ ಕೋರ್ಟ್ನಿಂದ ವಿಚಾರ ಇದು ಬರೋದವರೆಗೆ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ
ಆದ್ರೇನೋ ಅವ್ನು ಬಂದು ತಿರುಗಿ ಮಾಡ್ತಾನೆ ಇದ್ದಾನೆ ಕೆಲಸ. ಈಗ ಅವ್ರ ಹೆಸ್ರಾಗ ಪಾನಿ ಬರ್ತಾಯ್ತಲ್ಲ ಸರ್, ಅವ್ರ ಹೆಸರಿಗೆ ಪಾನಿ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಸರ್? ಅಲ್ಲ, ನೀವೇನಾದ್ರೂ ಸಿಗ್ನೇಚರ್ ಹಾಕಿದ್ರ? ಹಾಕಿಲ್ಲ ಸರ್, ಸಿಗ್ನೇಚರ್ ಯಾರು ಹಾಕಿಲ್ಲ. ಅಣ್ಣ ತಮ್ಮರಿಗೆ ಆಗೋಲ್ಲ. ನೀವೆಲ್ಲ ಬರ್ಕೊಟ್ಟಿದ್ದೀನಿ ನಂಗೆ ಮುಂದೆ ನಮ್ಮ ಮಾಮನ್ ಬರ್ಕೊಟ್ಟಿದ್ದೇನೆ ಅಂತ ಅದನ್ನ ಹೇಳ್ತಾ ಇದ್ದಾನೆ. ಅದಕ್ಕೇನು ಡಾಕ್ಯುಮೆಂಟ್ ಇದೆ ಎತ್ಕೊ ಬರಲಿ, ನೋಡೋಣ. ನಮ್ದು ಆಲ್ರೆಡಿ ಕೋರ್ಟಲ್ಲಿ ಓದ್ತಾ ಇದೆ ಸರ್. ನಾವು ಇವಾಗ 8ನೇ ತಾರೀಕು ಕೋರ್ಟ್ ಇದೆ, ಅದರಲ್ಲಿ ಏನು ಬರ್ತದೆ ನೋಡಿ ಇದು ಮಾಡೋಣ ಅಂತ ಸರ್. ಸರ್ವೆ ನಂಬರ್ ಎಷ್ಟು? 79ಗೆ 1 ಸರ್. 71.